ನಮಸ್ತೆ, ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ಎಂಥ ಅಚ್ಚರಿ ಅಲ್ವಾ? ಕೆಲವರಿಗೆ ತಮ್ಮ ಕಾಲಬುಡದಲ್ಲಿ ಹೆಗ್ಗಣ ಸತ್ತು ಬಿದ್ದಿದ್ದರೂ ಇನ್ನೊಬ್ಬರ ಕಾಲಬಡಿ ಇರುವೆ ಸತ್ತಿರೋದು ದೊಡ್ಡದಾಗಿ ಕಾಣುತ್ತೆ. 2024 ಜೂನ್ 17 ಪಶ್ಚಿಮ ಬಂಗಾಳ ರೈಲು ದುರಂತದಲ್ಲಿ 9 ಪ್ರಯಾಣಿಕರು ಮೃತಪಟ್ಟಿದ್ದಾರೆ, ಮತ್ತಷ್ಟು ಮಂದಿ ಗಾಯಗೊಂಡಿದ್ದಾರೆ. ಸ್ಥಳಕ್ಕೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಭೇಟಿ ನೀಡಿ ಕಷ್ಟ ಸುಖ ವಿಚಾರಿಸಿದ್ದು ಉಂಟು. ನಮ್ಮ ಮಾಜಿ ರೈಲ್ವೆ ಸಚಿವ ದ್ವಯರಿಗೆ ಅಶ್ವಿನಿ ರಾಜೀನಾಮೆ ಕೊಡಬೇಕಂತೆ. ಹಾಗಾದರೆ ಮಾಜಿ ಸಚಿವರ ಕಾಲದಲ್ಲಿ ಅಪಘಾತವೇ ನಡೆದಿಲ್ವಾ? ಅಪಘಾತಕ್ಕೆ ರಾಜೀನಾಮೆ ಪರಿಹಾರವಾ? ಮಾಜಿ ಸಚಿವರಿಗೆ ಅಷ್ಟು ನೈತಿಕತೆ ಇದ್ದಿದ್ದರೆ ರಾಜೀನಾಮೆ ಕೊಡಬೇಕಿತ್ತಲ್ಲ ಅಂದು. ಹಾಗಾದರೆ 1960ರಿಂದ 2024 ಜೂನ್ 17ರವರೆಗೆ ದೇಶದಲ್ಲಿ ನಡೆದ ರೈಲು ದುರಂತವೆಷ್ಟು, ಮಡಿದವರೆಷ್ಟು, ಚಿಕ್ಕ ಡೀಟೇಲ್ಸ್ ಕೊಡೋ ಪ್ರಯತ್ನ ಇಲ್ಲಿದೆ. ರೈಲ್ವೆ ಅಪಘಾತದ ಹೊಣೆ ಹೊತ್ತು ಅಂದಿನ ರೈಲ್ವೆ ಸಚಿವ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೊರಬಂದಿದ್ದರು. 1956 ಸೆಪ್ಟೆಂಬರ್ 2 ವಿಪರೀತ ಮಳೆ ಬೇರೆ, ಫ್ಲಡ್ ಬೇರೆ. ಸೇತುವೆ ಮೇಲಿಂದ ರೈಲು ನದಿಗೆ ಬಿದ್ದು 120 ಪ್ರಾಣ ಕಳೆದುಕೊಂಡಿದ್ದರು. ತಕ್ಷಣ ನೈತಿಕ ಹೊಣೆ ಹೊತ್ತ ಶಾಸ್ತ್ರೀಜಿ ರಾಜೀನಾಮೆ ಕೊಟ್ಟಿದ್ದರು. ಪ್ರಧಾನಿ ಜವಾಹರಲಾಲ್ ನೆಹರು ಅಂಗೀಕರಿಸಿರಲಿಲ್ಲ. ಮತ್ತೆ ಅಂದರೆ 1 ತಿಂಗಳ ಅಂತರದಲ್ಲಿ ತಮಿಳುನಾಡಲ್ಲಿ ರೈಲು ಅಪಘಾತಕ್ಕೆ 150 ಪ್ರಯಾಣಿಕರ ಸಾವಿಗೆ ಕಾರಣವಾಯಿತು. ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು. ಜವಾಹರಲಾಲ್ ನೆಹರು ಅಂಗೀಕರಿಸಿದ್ದರು. ಇನ್ನೊಬ್ಬರಿಗೆ ಹೇಳೋದೆಲ್ಲ ನಾವೆಷ್ಟು ಪಾಲಿಸಿದ್ದೇವೆ ಎನ್ನುವುದು ಬೇಕಲ್ವಾ? ಖರ್ಗೆ ಅವರೇ, ನಿಮ್ಮ ಕಾಲದಲ್ಲಿ ರೈಲು ಅಪಘಾತವೇ ನಡೆದಿಲ್ವಾ? ರಾಜೀನಾಮೆ ಕೊಟ್ಟರ? ಹಾಗೆ ದೇಶದ ಮೊದಲ ಮಹಿಳಾ ರೈಲ್ವೆ ಸಚಿವೆ ಮಮತಾ ಬ್ಯಾನರ್ಜಿ ಕಾಲದಲ್ಲೂ ಏನೂ ಆಗೇ ಇಲ್ವಾ? ರಾಜೀನಾಮೆ ಬಿಸಾಕಿ ಬಂದ್ರ? ಮಲ್ಲಿಕಾರ್ಜುನ ಖರ್ಗೆ ರೈಲ್ವೆ ಸಚಿವರಾಗಿದ್ದ ಕಾಲದಲ್ಲಿ ನಡೆದ ಅಪಘಾತದಲ್ಲಿ 121 ಪ್ರಯಾಣಿಕರ ಸಾವನ್ನಪ್ಪಿದರೆ, ಮಮತಾ ದೀದಿ ಸಚಿವರಾಗಿದ್ದ ಕಾಲದಲ್ಲಿ 601 ಪ್ರಯಾಣಿಕರು ಮೃತಪಟ್ಟು 1537 ಪ್ರಯಾಣಿಕರು ಗಾಯಗೊಂಡಿದ್ದರು. ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ನೈತಿಕತೆ? ರಾಜೀನಾಮೆ ಕೊಡಬೇಕಿತ್ತಲ್ಲ, ಯಾಕೆ ಕೊಡಲಿಲ್ಲ? ಹಾಗಾದರೆ ಸಚಿವ ಅಶ್ವಿನಿ ರಾಜೀನಾಮೆ ಕೊಡಿ ಅಂತೀರಲ್ಲ, ನೈತಿಕತೆ ಇದೆಯಾ? ಖರ್ಗೆ ಸಚಿವರಾಗಿದ್ದ ಕಾಲದಲ್ಲಿ ರೈಲು ಅಪಘಾತಕ್ಕೆ 10 ಆನೆ ಬಲಿಯಾದರೆ ಮತ್ತೆ 10 ಆನೆ ಗಾಯಗೊಂಡಿತ್ತು. ಅಷ್ಟೇಕೆ, ಚೆನ್ನೈ ನಿಲ್ದಾಣದಲ್ಲಿ 2 ಲಘು ಬಾಂಬ್ ಸ್ಫೋಟವಾಗಿ 2 ಮೃತಪಟ್ಟರೆ 14 ಜನ ಗಾಯಗೊಂಡಿದ್ದಕ್ಕೆ ಭದ್ರತಾ ಲೋಪ ಕಾರಣವಲ್ಲ ಖರ್ಗೆ ಸಾಹೇಬ್ರೆ, ರಾಜೀನಾಮೆ ಕೊಟ್ಟರಾ? ಹಾಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಸೇರಿ ಇದುವರೆಗೆ 40 ಜನ ರೈಲ್ವೆ ಸಚಿವರಾಗಿದ್ದಾರೆ. ರೈಲ್ವೆ ಖಾತೆಯೇ ಬೇಕು ಅಂತ ಪೊಟ್ಟು ಹಿಡಿದು ಸಚಿವ ಸ್ಥಾನಕ್ಕೆ ಇಟ್ಟಿಸಿಕೊಂಡ ಮಮತಾ ದೀದಿ 2 ಬಾರಿಯಾದರೆ, ಅಶ್ವಿನಿ ವೈಷ್ಣವ್ 2ನೇ ಟರ್ಮ್ನಲ್ಲೂ ರೈಲ್ವೆ ಸಚಿವ. ದೇಶದ ಮೊದಲ ರೈಲ್ವೆ ಸಚಿವ ಅಶ್ರಫ್ ಅಲಿ, ಟಿ.ಎ. ಪೈ, ಮಲ್ಲಿಕಾರ್ಜುನ ಖರ್ಗೆ, ಜಾಫರ್ ಶರೀಫ್, ಡಿ.ವಿ. ಸದಾನಂದ ಗೌಡ, ಜಾರ್ಜ್ ಫರ್ನಾಂಡಿಸ್ ಕನ್ನಡಿಗರು. ಮಲ್ಲಿಕಾರ್ಜುನ ಖರ್ಗೆ 2013 ಜೂನ್ 17ರಿಂದ 2014 ಮೇ 26ರವರೆಗೆ ರೈಲ್ವೆ ಸಚಿವರಾಗಿದ್ದರು. ಇವರ ಅಧಿಕಾರಾವಧಿಯ ಕೊನೆಯ ದಿನ ಅಂದರೆ 2013 ಮೇ 26ರಂದು ಉತ್ತರ ಪ್ರದೇಶದಲ್ಲಿ ನಡೆದ ರೈಲು ದುರಂತದಲ್ಲಿ 25 ಪ್ರಯಾಣಿಕರು ಅಸುನೀಗಿದ್ದರು, 50 ಜನ ಗಾಯಗೊಂಡಿದ್ದರು. ಖರ್ಗೆ ಅವಧಿಯಲ್ಲಿ 9 ರೈಲು ಅಪಘಾತ ನಡೆದಿದೆ. ರಾಜೀನಾಮೆ ಕೊಟ್ಟರ? ಇನ್ನು ಮಮತಾ ಬ್ಯಾನರ್ಜಿ 1999ರಿಂದ 2000, 2009ರಿಂದ 2011ರ 2 ಅವಧಿಗೆ ರೈಲ್ವೆ ಸಚಿವರು. ಮಮತಾ ಸಚಿವರಾಗಿದ್ದ ಕಾಲದಲ್ಲೂ 12 ಅಪಘಾತ ನಡೆದಿದೆ. ಅದರಲ್ಲೂ ರೈಲ್ವೆ ಹೈಜಾಕ್ನಲ್ಲಿ 400 ಪ್ರಾಣ ಕಳೆದುಕೊಂಡಿದ್ದರು. 601 ಪ್ರಯಾಣಿಕರ ಪ್ರಾಣ ತೆತ್ತರೆ 1537 ಪ್ರಯಾಣಿಕರು ಗಾಯಗೊಂಡಿದ್ದರು. ಮಮತಾ ಮೇಡಮ್ ರಾಜೀನಾಮೆ ಬಿಸಾಕಿದ್ರು ಅಂದ್ರ? ಮಮತಾ ಮೇಡಮ್ ರಾಜೀನಾಮೆ ಬಿಸಾಕಿ ಬಂದ್ರ? ಕವಚ ಸೇರಿದಂತೆ ರೈಲ್ವೆಯಲ್ಲಿ ಹಲವಾರು ತಂತ್ರಜ್ಞಾನ ಬಳಕೆ, ರೈಲು ಮಾರ್ಗಗಳ ಸುಧಾರಣೆ, ದುರಂತಗಳಿಗೆ ಕಡಿವಾಣ ಹಾಕುವ ಪ್ರಯತ್ನ ಒಂದು ಕಡೆ ನಡೆಯುತ್ತಿದ್ದರೂ ರೈಲು ದುರಂತಗಳು ಮರುಕಳಿಸುತ್ತಿವೆ. ದುರಂತಕ್ಕೆ ನೈತಿಕ ಹೊಣೆ ಹೊತ್ತು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ನಮ್ಮ ರಾಜೀನಾಮೆ ಬರುತ್ತಿದೆ. ಅಂದು ಇಲ್ಲದ್ದು ಇಂದೇಕೆ? ಹಾಗಾದರೆ 2014ರಿಂದ 2023 ಅವಧಿಯಲ್ಲಿ, ಅಂದರೆ ಕಳೆದ 10 ವರ್ಷ NDA ಅವಧಿಯಲ್ಲಿ 638 ರೈಲು ಅಪಘಾತ ನಡೆದಿದೆ. 2004ರಿಂದ 2014ರ UPA ಅವಧಿಯಲ್ಲಿ 1711 ರೈಲು ಅಪಘಾತಗಳಾಗಿವೆ.
UPA ಅವಧಿಯಲ್ಲಿ ಸಂಭವಿಸಿದ ರೈಲು ದುರಂತದಲ್ಲಿ 2453 ಪ್ರಯಾಣಿಕರು ಪ್ರಾಣ ಕಳೆದುಕೊಂಡರೆ 4486 ಪ್ರಯಾಣಿಕರು ಗಾಯಗೊಂಡಿದ್ದಾರೆ. NDA ಅವಧಿಯಲ್ಲಿ 781 ಮಂದಿ ಮೃತಪಟ್ಟು 1543 ಮಂದಿ ಗಾಯಗೊಂಡಿದ್ದಾರೆ. 2060ರಿಂದ 2024 ಜೂನ್ 17ರ ತನಕ ರೈಲು ಅಪಘಾತಕ್ಕೆ 5915 ಜನ ಪ್ರಯಾಣಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. 2.021.967 ಪ್ರಯಾಣಿಕರು ಇಂಜುರಿ. 2014 ಕಾಂಗ್ರೆಸ್ ನೇತೃತ್ವದ UPA ಅವಧಿಯಲ್ಲಿ 867 ರೈಲು ಹಳಿ ತಪ್ಪಿವೆ. 2014ರಿಂದ 2023 NDA ಅವಧಿಯಲ್ಲಿ 426 ರೈಲು ಹಳಿ ತಪ್ಪಿದರೆ ರೈಲ್ವೆ ಹಳಿಗಳ ಅಭಿವೃದ್ಧಿಗಾಗಿ 10.201 ಕೋಟಿ ಬಜೆಟ್ನಲ್ಲಿ ಮೀಸಲಿಡಲಾಗಿತ್ತು. ಆದರೆ UPA ಅವಧಿಯಲ್ಲಿ 4702 ಕೋಟಿ ಮೀಸಲಿಡಲಾಗುತ್ತಿದೆ. ಕಳೆದ 9 ವರ್ಷದ ರೈಲ್ವೆ ಇಲಾಖೆ ಸುರಕ್ಷತೆಗೆ 1.012 ಕೋಟಿ ವಿನಿಯೋಗವಾಗಿದ್ದರೆ UPA ಅವಧಿಯಲ್ಲಿ ರೈಲ್ವೆ ಇಲಾಖೆಗೆ 18.801 ಕೋಟಿ ವಿನಿಯೋಗಿಸಲಾಗಿದೆ. ಮಸಲಲ್ಲಿ ಕಲ್ಲು ಹುಡುಕೋರಿಗೆ ಏನೆನ್ನಬೇಕು? ಇಷ್ಟು ರೈಲ್ವೆ ದುರಂತದ ಚಿಕ್ಕ ಡೀಟೇಲ್ಸ್. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.